ಇಷ್ಟೊತ್ತಿಗೆ ಏನು ರೆಡಿಯಾಗಿ ಕೂತಿದ್ದೀನಿ ಅಂದ್ಕೊಂಡಿರ್ತೀರಾ. ಇವತ್ತು ನಮ್ಮ ಹೊಸ ಮನೆಯಲ್ಲಿ ಹಾಲು ಉಗ್ಸೋಕ್ಕೆ ಹೋಗಬೇಕು. ಅದಕ್ಕೋಸ್ಕರ 4:15ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ ಮನೆಗೆ ಹೋಗಿ ಹಾಲು ಉಗ್ಸ್ಬೇಕು ಫ್ರೆಂಡ್ಸ್. ಅದಕ್ಕೆ ಮುಂಚೆ ಇದು ಹೊಸ ಮನೆಗೆ ಹೋಗೋಕ್ಕೆ ಮುಂಚೆ ಹೊಸ ಮನೆಗೆ ಈ ಥರ ಬೇಳೆಕಾಳುಗಳು, ಅಕ್ಕಿ, ರವೆ ಅದೆಲ್ಲ ಎತ್ಕೊಂಡು ಹೋಗಬೇಕು. ಅದಕ್ಕೂ ಮುಂಚೆ ಒಂದು ಚೆಂಬಾಗಲಿ ಬಿಂದಿಗೆ ಆಗಲಿ, ನೀವು ಯಾವುದನ್ನು ಪರವಾಗಿಲ್ಲ, ಚೆಂಬಲ್ಲಾಗಲಿ ಬಿಂದಿಗೆ ಆಗಲಿ ನೀರು ಎತ್ಕೊಂಡು ಹೋಗಬೇಕು. ಆವಾಗ ತುಂಬ ಒಳ್ಳೆಯದು. ನೋಡಿ, ಹೊಸ ಮನೆಗೆ ಆಲ್ರೆಡಿ ಬಂದ್ರಿ. ಇದು ಪೂಜೆ ಮಾಡಿದ್ದು ಎಲ್ಲ ರೆಡಿ ಮಾಡಿದ್ದೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಹಳೆ ಮನೆಯಲ್ಲಿ ಮಕ್ಕಳು ಮಲಗಿದ್ರು. ನಮ್ಮ ಯಜಮಾನ್ರು, ನೀನು ಮಾಡ್ತಾಯಿರು, ನಾನು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಅಂದರು. ಅವರು ಅಷ್ಟೊತ್ತಿಗೆ ಎದ್ದೇಳೋಕ್ಕಾಗಿಲ್ಲ ಪಾಪ. ಅದಕ್ಕೋಸ್ಕರನೇ ಪರವಾಗಿಲ್ಲ, ನಾನೆಲ್ಲ ರೆಡಿ ಮಾಡ್ತೀನಿ, 6 ಗಂಟೆಗೆ ಹಾಲು ಉಗ್ಸೋಣ ಅಂದ್ಕೊಂಡ್ರಿ. ಆದರೆ 6 ಗಂಟೆಗೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಆಗಿಲ್ಲ. ಪರವಾಗಿಲ್ಲ, 6:15 ಆಗಿತ್ತು. ನಾವು ಆಲ್ರೆಡಿ ಶಾಸ್ತ್ರ ಕೇಳಿದ್ರಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಸ್ಟವ್ಗೆ ಪೂಜೆ ಮಾಡಿ ಇವಾಗ ಹಾಲು ಉಗ್ಸ್ತಾ ಇದ್ದೀರಿ. ಹಾಲು ಮಾತ್ರ ಚೆನ್ನಾಗಿ ಉಗ್ತು, ತುಂಬ ಕೂತು. ಅದು ಫಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನಮ್ಮ ಯಜಮಾನ್ರು ಬಂದರು, ಹಾಲು ಉಗ್ಸೋ ಟೈಮ್ಗೆ ಮಕ್ಕಳು ಬಂದರು ಫ್ರೆಂಡ್ಸ್. ನಮ್ಮ ದೇವ್ರ ಮನೆ ಈ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಸ್ವಲ್ಪ ಅಂದರೆ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ದೇವ್ರ ಮನೆ, ಅಡುಗೆ ನಿಮ್ಮ ಮನೆ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಅವೆರಡೇ ನನಗೆ ಚೆನ್ನಾಗಿರಬೇಕಾಗಿರೋದು. ಅವೆರಡು ಚೆನ್ನಾಗಿದ್ದರೆ ನನಗೆ ನೆಮ್ಮದಿಯಾಗಿರ್ತೀನಿ. ದೊಡ್ಡದಾಗಿರಬೇಕು, ಕಿಚನ್ನಲ್ಲಿ ಎಲ್ಲ ಪಾತ್ರೆ ಇಟ್ಕೊಳಕ್ಕೂ ಜಾಗ ಇರಬೇಕು. ಹಾಲು ಉಗ್ಸಿದ್ದೆಲ್ಲ ಆಯಿತು, ಎಲ್ಲ ಕೆಲಸ ಪೂಜೆ ಎಲ್ಲ ಆಯಿತು. ಇನ್ನೇನು ಮನೆ ಶಿಫ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಮತ್ತೆ ಇನ್ನೊಂದು ಸಾರಿ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.